ಎಲ್ಲರಿಗೂ ವಚನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ವಚನ ಮತ್ತು ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳು ನಗೆ. ವಚನ ಹೀಗಿದೆ: ಬೆಳೆದ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲೀಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಬೆಳೆದ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲೀಯದು ಎಚ್ಚರಲೀಯದು ಎನ್ನ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ನೋಡಿ ಸ್ನೇಹಿತರೆ, ಈ ವಚನದಲ್ಲಿ ಬೆಳೆಯಬೇಕಾದಂತಹ ಬೆಳೆಗೆ ಅಡ್ಡಿಯಾದ ಕಳೆಯನ್ನ ಕಿತ್ತು ಶಿವ ಫಲವ ಈರುವಂತಹ ಒಂದು ಸಾಧನೆಯ ಸಮೃದ್ಧ ಬೆಳೆಯನ್ನ ಬೆಳೆಯುವ ಅದಮ್ಯ ಅಭೀಪ್ಸೆ ಈ ವಚನದಲ್ಲಿದೆ. ಮಾನವ ದೇಹ ಆತನ ಎಲ್ಲ ಸಾಧನೆಯ ಮೂಲ. ಭಕ್ತಿ ಬೆಳೆಯ ಕ್ಷೇತ್ರ. ಇಲ್ಲಿ ದೇಹವೆಂದರೆ ಕೇವಲ ಸ್ಥೂಲ ದೇಹವಲ್ಲ, ಅದರಲ್ಲಿ ಅಂತರ್ಗತವಾಗಿರುವಂತಹ ಸ್ಥೂಲ ಸೂಕ್ಷ್ಮ ಅಂತಃಕರಣವಾದಿಗಳು ಇದೇ ಬೆಳೆ ಭೂಮಿ. ಇದನ್ನ ಅವಲಂಬಿಸಿಯೇ ಎಲ್ಲ ಸಾಧನೆಗಳು ಬೆಳೆಯಬೇಕು. ಆದರೆ ಇಲ್ಲಿ ಅಜ್ಞಾನವೆಂಬ ಕಳೆ ಆವರಿಸಿ ಈ ಭೂಮಿಯನ್ನೆಲ್ಲ ವ್ಯಾಪಿಸಿ ಏನು ಬೆಳೆಯದಂತೆ ಮಾಡಿದೆ. ಇದನ್ನ ಪ್ರಳಯದ ಕಸ ಎಂದು ಕರೆದಿರುವುದು ತುಂಬ ಅರ್ಥಪೂರ್ಣವಾಗಿದೆ. ಅದು ಇಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ಕಳೆಯಲ್ಲ. ಹಾಗಿದ್ದರೆ ಅದನ್ನು ನಾವೇ ಸುಲಭವಾಗಿ ಕಿತ್ತು ತೆಗೆಯಬಹುದಾಗಿದೆ. ಆದರೆ ಇದು ವಿಷಯ ಪ್ರಪಂಚದ ಆಳದಿಂದ ಮೂಡಿ ಜ್ಞಾನ ಮತ್ತು ಸಾಧನೆಗಳಿಗೆ ಮಾರಕವಾಗಿ ಸರ್ವವನ್ನ ನಾಶಗೊಳಿಸುವಷ್ಟು ಪ್ರಬಲವಾದದ್ದು. ನಮ್ಮಲ್ಲಿ ಇರುವಂತಹ ಅಷ್ಟಮದಗಳು, ಸಪ್ತವ್ಯಸನಗಳು, ಷಡೂರ್ಮಿಗಳು, ಷಡ್ಭ್ರಾಮಿಗಳು ಇವೆಲ್ಲ ಈ ಕಳೆಯ ಕಸಕ್ಕೆ ರಸವನ್ನ ಹಿತ್ತು ಬೆಳೆಸುತ್ತಿವೆ. ಅವು ಮುಂದಿನ ಗತಿಯನ್ನು ತಿಳಿಯುವುದಕ್ಕೆ ಬಿಡುವುದಿಲ್ಲ, ಎಚ್ಚರಗೊಳ್ಳುವುದಕ್ಕೂ ಬಿಡುವುದಿಲ್ಲ. ಇದನ್ನು ಗಮನಿಸಿದಾಗ ಈ ಅವಗುಣಗಳನ್ನು ಪ್ರಳಯದ ಕಸ ಎಂದು ಕರೆಯುತ್ತಿರುವುದು ಎಷ್ಟು ಔಚನ್ಯಪೂರ್ಣವಾಗಿದೆ ಎಂಬುದು ನಮಗೆ ಮನವರಿಕೆಯಾಗುತ್ತದೆ. ಇವುಗಳಿಗೆ ಗುರಿಯಾದ ಜೀವಕ್ಕೆ ವಿನಾಶ ಒಂದೇ ಗತಿ. ಆದರೆ ಸಾಧಕ ಜೀವ ಇದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಈ ಪ್ರಳಯ ತಾಂಡವದ ಮಧ್ಯದಲ್ಲಿಯೂ ಉಳಿಯುವ ಬೆಳೆಯುವ ಆಶಯದ ಕಿಡಿ ಸಿಡಿಯುತ್ತದೆ. ಅದೇ ದೈವಿಕ ಅಭೀಪ್ಸೆ. ಆದ್ದರಿಂದ ಎನ್ನ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಎಂಬ ಪ್ರಾರ್ಥನೆ ಹೊರಹೊಮ್ಮುತ್ತದೆ. ಇದರಿಂದ ಶಿವಕಾರುಣ್ಯ ಅವತರಿಸಿ ಮಾರಕ ಗುಣಗಳೆಂಬ ಪ್ರಳಯದ ಕಸವನ್ನು ಕಿತ್ತು ಹಾಕಿದರೆ ನಾನು ಸುಳಿ ತೆಗೆದು ಬೆಳೆಯುತ್ತೇನೆ ಎಂದು ಉತ್ಸಾಹದಿಂದ ನುಡಿಯುತ್ತಾರೆ. ಇಲ್ಲಿ ಸುಳಿ ತೆಗೆದು ಎಂಬ ಮಾತು ಬೆಳೆಯ ಹಸಿರಿನ ತನವನ್ನ, ಆಂತರಿಕ ಚೈತನ್ಯವನ್ನ ಅಭಿವ್ಯಕ್ತಪಡಿಸುತ್ತದೆ. ಸುಳಿ ತೆಗೆದು ಬೆಳೆದ ಫಸಲು ಮುಂದೆ ಸಮೃದ್ಧ ಫಲವನ್ನ ಹೀಯುತ್ತದೆ ಎಂಬುದನ್ನು ನಾವು ಪರಿಭಾವಿಸಬೇಕು. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬಹುದು. ಶಿವಕೃಪೆ ಸಾಧಕನಿಗೆ ಅಡ್ಡಿಯಾಗಿರುವ ಆತಂಕಗಳನ್ನು, ಅಡೆತಡೆಗಳನ್ನು ನಿವಾರಿಸಬಹುದು. ಆದರೆ ಬೆಳೆಯಬೇಕಾದವನು ಸಾಧಕನೇ. ತನ್ನ ಆಂತರಿಕ ಶಕ್ತಿ ಸಂಪಾದನೆಯಿಂದಲೇ ಆತ ಬೆಳೆಯಬೇಕು ಎಂಬ ಆತ್ಮಾವಲಂಬನೆಯ ದೃಷ್ಟಿಯಲ್ಲಿಯೂ ಕೂಡ ಈ ವಚನದಲ್ಲಿ ಧ್ವನಿತವಾಗಿದೆ. ಜೀವ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಬೇಕಾದರೆ ಶಿವಕೃಪೆಯೂ ಬೇಕು. ಅದರ ಬೆಳಕಿನಲ್ಲಿ ಬೆಳೆಯುವಂತಹ ಆತ್ಮ ಸಂಕಲ್ಪ ಶಕ್ತಿಯೂ ಕೂಡ ಬೇಕು. ಈ ಚಿಕ್ಕ ವಚನದಲ್ಲಿ ಅನೇಕ ಅಂಶಗಳನ್ನು ಅರ್ಥಪೂರ್ಣವಾಗಿ ಧ್ವನಿಸುತ್ತದೆ. ಮತ್ತೊಮ್ಮೆ ಈ ವಚನವನ್ನ ನೋಡೋದಾದ್ರೆ, ಬೆಳೆದ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲೀಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.